ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ಕ್ಲಾಸ್ವರೆಗೆ ಸಿಲೆಬಸ್ ಬಗ್ಗೆ ಹೇಳಿದ್ವಿ, ಯಾವ ಚಾಪ್ಟರ್ಸು ಏನೇನು ಓದ್ತೀರಾ ಅಂದ್ಬಿಟ್ಟು. ಸೊ ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಆವಾಗ ಚಾಪ್ಟರನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಆಗೋ ಯಾವುದೇ ಸಾಧ್ಯತೆಗಳು ಕಾಣ್ತಾ ಇಲ್ಲ. ಅಟ್ಲೀಸ್ಟ್ ಇನ್ನೂ 1 ಮಂತ್ವರೆಗೆ ಆದರೂ ಯಾವುದೇ ಕ್ಲಾಸಸ್ ಸ್ಟಾರ್ಟ್ ಆಗೋ ಸಾಧ್ಯತೆ ಇಲ್ಲ. ಸೊ ಅಲ್ಲಿವರೆಗೆ ವೆಯ್ಟ್ ಮಾಡೋಕ್ಕಾಗಲ್ಲ. ಸೊ ಬಿಸ್ನೆಸ್ ಸ್ಟಡೀಸು ಫಸ್ಟ್ ಚಾಪ್ಟರನ್ನು ಇವತ್ತು ಅಧಿಕೃತವಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಒಂದು 1.5 ಮಂತ್ಸ್ ಅಥವಾ 2 ಮಂತ್ಸ್ವರೆಗೆ ಬಿಸ್ನೆಸ್ಸನ್ನೇ ಸ್ಟಾರ್ಟ್ ಮಾಡಿರ್ತೀವಿ. ಸೊ ಹಂಗೂ ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಆಗಲಿಲ್ಲ ಅಂದರೆ ಅಕೌಂಟ್ಸನ್ನು ಸ್ಟಾರ್ಟ್ ಮಾಡೋಣ. ಅದರ್ವೈಸ್ ನಿಮಗೆ ಎಫಿಷಿಯನ್ಸಿ ಬರೋದಿಲ್ಲ. ನಿಮ್ಗೆ ಆನ್ಲೈನ್ ಕ್ಲಾಸಲ್ಲಿ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದು ಬಿಸ್ನೆಸ್ಸು ಅಷ್ಟೇ, ಬಿಸ್ನೆಸ್ ಅಂತೆಲ್ಲ ಎಲ್ಲ ಸಬ್ಜೆಕ್ಟು ಅಷ್ಟೇ. ರೆಗ್ಯುಲರ್ ಕ್ಲಾಸಲ್ಲಿ ನಿಮ್ಗೆ ಇರ್ತಕ್ಕಂಥ ಅನುಭವನೇ ಬೇರೆ ಆಗುತ್ತೆ. ಸೊ ಆನ್ಲೈನ್ ಕ್ಲಾಸಲ್ಲಿ ಅಷ್ಟು ಎಫೆಕ್ಟಿವ್ ಆಗಿ ನೀವು ಅರ್ಥ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ನಾವು ಟೀಚ್ ಮಾಡೋದಕ್ಕಾಗಲಿ ಸಾಧ್ಯ ಆಗೋದಿಲ್ಲ. ಬಟ್ ಇನ್ಎವಿಟಬಲ್, ನಮಗೆ ಬೇರೆ ಯಾವುದೇ ಆಪ್ಷನ್ ಇಲ್ಲ ಇದ್ಬಿಟ್ರೆ. ಸೊ ಆನ್ಲೈನಲ್ಲೇ ಇವತ್ತು ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡೋಣ, ಚಾಪ್ಟರ್ಸನ್ನು ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಇನ್ ಕೇಸ್ ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಆದರೆ ಸೊ ಇದೇ ಚಾಪ್ಟರ್ಸನ್ನು ಮತ್ತೆ ಕೂಡ ಕ್ಲಾಸ್ ರೂಮಲ್ಲಿ ಫಸ್ಟಿಂದ ಇದೇ ಚಾಪ್ಟರ್ಸನ್ನು ಡಿಸ್ಕಸ್ ಮಾಡೋಣ. ನೀವು ಇಲ್ಲೇನು ಮಾಡಬೇಕು ಅಂತಂದರೆ, ನೀಟಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿಬಿಟ್ಟು ಅಟೆಂಡ್ ದಿ ಕ್ಲಾಸ್ ಅಂತ ಹಾಕ್ಬೇಕು. ನಾನು ನಿಮಗೆ ಫಸ್ಟ್ ಕ್ಲಾಸಲ್ಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ. ಸುಮ್ಮನೆ ಒಂದು ಲಿಂಕ್ ಸೆಂಡ್ ಮಾಡಿದ ತಕ್ಷಣ ಅದಕ್ಕೆ ಅಟೆಂಡ್ ದಿ ಕ್ಲಾಸ್ ಅಂತ ಹೇಳೋದಲ್ಲ. ಆ ವಿಡಿಯೋ ಏನಿರುತ್ತೆ ಅದು ಪೂರ್ತಿ ಕೇಳಿಬಿಟ್ಟು ವಿಡಿಯೋ ಪೂರ್ತಿ ನೋಡಿ ಅದಾದಮೇಲೆ ನೀವು ಅಟೆಂಡ್ ದಿ ಕ್ಲಾಸ್ ಅಂತ ನಮಗೆ ಮೆಸೇಜ್ ಮಾಡಬೇಕು, ಎಲ್ಲಿ ವಾಟ್ಸಪ್ಪಲ್ಲಿ. ಬಟ್ ಅದು ಆಗ್ತಾಯಿಲ್ಲ. ಯಾಕೆ ಅಂತ ಅಂದರೆ, ನೀವು ಅಟೆಂಡ್ ದಿ ಕ್ಲಾಸ್ ಅಂತ ಹಾಕ್ತೀರಾ, ಒಂದು 30 ಜನ ಅಟೆಂಡ್ ದಿ ಕ್ಲಾಸ್ ಅಂತ ಹಾಕಿದ್ರೆ, ಎಕ್ಸಾಂಪಲ್ ಹೇಳ್ತಾ ಇರೋದು, ವ್ಯೂಸ್ ಅಂತ ಬಂದರೆ 15 ಇರೋದಿಲ್ಲ. ಅದಾಯ್ತಲ್ಲ, ಅದರಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ನಿಮ್ಗೆ ಪೂರ್ತಿ ನೋಡ್ತಿಲ್ಲ ವೀಡಿಯೋಸ್ ಅಂದ್ಬಿಟ್ಟು. ಸೊ ಇಷ್ಟು ದಿನದ್ದು ಬೇರೆ ಇನ್ಫಾರ್ಮೇಷನ್, ನಿಮಗೆ ಸಿಲೆಬಸ್ಸು ಅದು ಬೇರೆ ಆಗುತ್ತೆ. ಬಟ್ ಇವತ್ತಿಂದ ಏನು ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಆ್ಯಕ್ಚುಯಲ್ ಚಾಪ್ಟರ್ಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಇದನ್ನು ತುಂಬ ಕ್ಲಿಯರಾಗಿ ಮತ್ತು ತುಂಬ ಹಾನೆಸ್ಟಾಗಿ ನೋಡಬೇಕಾಗುತ್ತೆ. ಯಾಕೆ ಅಂದರೆ, ಪ್ರತಿ ಚಾಪ್ಟರ್ ಕಂಪ್ಲೀಟ್ ಆದಮೇಲೆ ಆ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಟೆಸ್ಟ್ಸನ್ನು ಮಾಡ್ತೀವಿ, ಎಲ್ಲ ಸಬ್ಜೆಕ್ಟು ಅಷ್ಟೇ. ಸೊ ಆ ಟೆಸ್ಟ್ಗಳನ್ನ ನೀವು ಅಟೆಂಡ್ ಮಾಡಬೇಕಾದ್ರೆ, ಅಥವಾ ನಾವೇನು ನೋಟ್ಸನ್ನು ಕೊಡ್ತೀವಲ್ಲ ಅದೆಲ್ಲ ನೀವು ಒಂದು ಕಡೆ ರೆಕಾರ್ಡ್ ಮಾಡಬೇಕಾಗಿರುತ್ತೆ. ಯಾವುದೋ ಒಂದು ಟೈಮಲ್ಲಿ ಹೇಳ್ತೀವಿ, ನೀವು ಅದನ್ನು ನಮ್ಮ ಹತ್ರ ತೋರಿಸಿ ಸೈನ್ ಹಾಕ್ಸ್ಕೊಬೇಕಾಗುತ್ತೆ. ಗೊತ್ತಾಯ್ತಲ್ಲ. ಸೊ ತುಂಬ ಸೀರಿಯಸ್ ಆಗಿ ಇನ್ನು ಮುಂದೆ ಬರ್ತಕ್ಕಂಥ ಕ್ಲಾಸಸ್ ಏನಿದೆ ಅಂದರೆ, ಆ್ಯಕ್ಚುಲಾಗಿ ಎಲ್ಲ ಸಬ್ಜೆಕ್ಟ್ಸು ಇವತ್ತಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ನು ಮುಂದೆ ಆದರೂ ತುಂಬ ಸೀರಿಯಸ್ ಆಗಿ ವೀಡಿಯೋಸನ್ನು ನೋಡಬೇಕಾಗುತ್ತೆ. ಓಕೆನಾ. ಸೊ ಬಿಸ್ನೆಸ್ ಸ್ಟಡೀಸಲ್ಲಿ ಫಸ್ಟ್ ಚಾಪ್ಟರು ಯಾವುದು? ನೇಚರ್ ಆ್ಯಂಡ್ ಪರ್ಪಸ್ ಆಫ್ ಬಿಸ್ನೆಸ್. ನೇಚರ್ ಆ್ಯಂಡ್ ಪರ್ಪಸ್ ಆಫ್ ಬಿಸ್ನೆಸ್. ಸೊ ಈ ಚಾಪ್ಟ್ರಲ್ಲಿ ಏನೇನು ಡಿಸ್ಕಸ್ ಮಾಡ್ತೀರಾ ಅನ್ನೋದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ, ಅದು ಸಿಲೆಬಸ್ಸನ್ನು ಡಿಸ್ಕಸ್ ಮಾಡಬೇಕಾದ್ರೆ. ಈ ಚಾಪ್ಟ್ರಲ್ಲಿ ನಿಮಗೆ 8 ಮಾರ್ಕ್ಸ್ಗೆ ಕ್ವೆಶನ್ ಇರಲ್ಲ, ಓನ್ಲಿ ಫಾರ್ 4 ಮಾರ್ಕ್ಸ್. ಅಂದರೆ 1 ಮಾರ್ಕಿಗಿರುತ್ತೆ, 2 ಮಾರ್ಕ್ಸ್ ಸೆಗ್ಮೆಂಟಲ್ಲಿರುತ್ತೆ, 4 ಮಾರ್ಕ್ಸಿಗಿರುತ್ತೆ. 8 ಮಾರ್ಕ್ಸಿಗೆ ಈ ಚಾಪ್ಟ್ರಲ್ಲಿ ಕ್ವೆಶನ್ನು ಇರೋದಿಲ್ಲ. ಗೊತ್ತಾಯ್ತಲ್ಲ. ಸೊ ಇದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುವು ಅನ್ನೋದನ್ನು ಒಂದೊಂದನ್ನೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಒಂದು ಕ್ಲಾಸಲ್ಲಿ 2-3 ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂಥ ನೋಟ್ಸನ್ನು ಇವತ್ತು ಕ್ಲಾಸ್ ಆಗಿದ ತಕ್ಷಣ ಸಂಜೆ ಅಷ್ಟರಲ್ಲಿ ನಿಮಗೆ ಈ ನೋಟ್ಸನ್ನು ನಿಮಗೆ ಸೆಂಡ್ ಮಾಡ್ತೀವಿ. ನೀವು ಅದನ್ನು ಒಂದು ಕಡೆ ನೀಟಾಗಿ ಒಂದು ಬುಕ್ ಇಟ್ಬಿಟ್ಟು ರೆಕಾರ್ಡ್ ಮಾಡಬೇಕಾಗುತ್ತೆ. ಆಯಿತಾ. ನೀವು ನೆಕ್ಸ್ಟ್ ರೆಗ್ಯುಲರ್ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗ ಬಂದಾಗ ನೀವು ಅದನ್ನು ನನಗೆ ತೋರಿಸ್ಬಿಟ್ಟು ಸೈನ್ ಮಾಡಿಸ್ಬೇಕು. ಈಗ ನನ್ನ ನೋಟ್ಸ್ ಇದನ್ನು ಯಾಕೆ ಅಂತಂದರೆ, ನಾವು ನೆಕ್ಸ್ಟ್ ಏನಾದರೂ ಅಸೈನ್ಮೆಂಟ್ಸ್ ಕೊಟ್ಟರೆ ಈ ಚಾಪ್ಟ್ರಿಗೆ ಸಂಬಂಧಪಟ್ಟಂತೆ ನೀವು ಬರೆಯೋದಕ್ಕೆ ಈಸಿ ಆಗುತ್ತೆ. ಗೊತ್ತಾಗ್ತಾ ಇದೆಯಾ. ಸೊ ಫಸ್ಟ್ ಏನು ನೀವು ತಿಳ್ಕೊಬೇಕಾದ್ರೆ, ಎಕನಾಮಿಕ್ ಆ್ಯಕ್ಟಿವಿಟೀಸ್, ನೇಚರ್ ಆ್ಯಂಡ್ ಪರ್ಪಸ್ ಆಫ್ ಬಿಸ್ನೆಸ್ಸಲ್ಲಿ ಫಸ್ಟ್ ಆ್ಯಂಡ್ ಬೇಸಿಕ್ ಕಾನ್ಸೆಪ್ಟ್ ಯಾವುದು ಅಂದರೆ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂದರೆ ಏನು? ಎಕನಾಮಿಕ್ ಆ್ಯಕ್ಟಿವಿಟೀಸ್ ರೆಫರ್ ಟು ದೋಸ್ ಹ್ಯೂಮನ್ ಆ್ಯಕ್ಟಿವಿಟೀಸ್ undertaken by the people to satisfy their economic needs directly or indirectly. So economic activities ಅಂದರೆ ಏನಿಲ್ಲ, those human activities which are undertaken by the people. ಸೊ ಪೀಪಲ್ ಅಂಡರ್ಟೇಕನ್ ಮಾಡ್ತಕ್ಕಂಥ ಯಾವುದೇ ಆ್ಯಕ್ಟಿವಿಟೀಸ್ ಇರಬಹುದು, ಅವನ್ನೇನಂತ ಕರಿತೀವಿ ನಾವು ಹ್ಯೂಮನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಬಟ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ನಾವು ಕರಿಬೇಕಾದ್ರೆ ಒಂದೇನೆಂದರೆ,
ಏನಕ್ಕೋಸ್ಕರ ಆ್ಯಕ್ಟಿವಿಟಿ ಅಂಡರ್ಟೇಕನ್ ಮಾಡಿ ಟು ಸ್ಯಾಟಿಸ್ಫೈ ದೇರ್ ಎಕನಾಮಿಕ್ ನೀಡ್ಸ್. ನೋಡಿ, ಇದು ಇಂಪಾರ್ಟೆಂಟ್. ಒಬ್ಬ ಪರ್ಸನ್ನು ಅವನ ಎಕನಾಮಿಕ್ ನೀಡ್ಸನ್ನು ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ ಯಾವುದೇ ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡಲಿ, ದಟ್ ಈಸ್ ಕಾಲ್ಡ್ ಎಕನಾಮಿಕ್ ಆ್ಯಕ್ಟಿವಿಟಿ. ಇಲ್ಲಿ ನೀಡ್ಸ್ ಯಾವುದಾಗಿರಬೇಕು ಸ್ಯಾಟಿಸ್ಫೈ ಆಗ್ತಕ್ಕಂಥದ್ದು? ಎಕನಾಮಿಕ್ ನೀಡ್ಸು ಸ್ಯಾಟಿಸ್ಫೈ ಆಗಬೇಕು. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಅವ್ನು ಡೈರೆಕ್ಟ್ಲಿ ಆ ಆ್ಯಕ್ಟಿವಿಟಿನ ಅಂಡರ್ಟೇಕನ್ ಮಾಡ್ಬೋದು ಅಥವಾ ಇಂಡೈರೆಕ್ಟ್ಲಿ. ಬಟ್ ಏನಂದರೆ ಅವನ ಎಕನಾಮಿಕ್ ನೀಡ್ಸನ್ನು ಅವನು ಸ್ಯಾಟಿಸ್ಫೈ ಮಾಡ್ಕೊಬೇಕು. ಆ ಎಕನಾಮಿಕ್ ನೀಡ್ಸನ್ನು ಸ್ಯಾಟಿಸ್ಫೈ ಮಾಡೋದಕ್ಕೆ ಒಬ್ಬ ಪರ್ಸನ್ನು ಯಾವುದೇ ಆ್ಯಕ್ಟಿವಿಟಿನ ಅಂಡರ್ಟೇಕನ್ ಮಾಡ್ತಾನಲ್ಲ, ಆ ಆ್ಯಕ್ಟಿವಿಟಿಗೆ ನಾವೇನಂತ ಕರಿತೀವಿ? ಎಕನಾಮಿಕ್ ಆ್ಯಕ್ಟಿವಿಟಿ, ಆರ್ಥಿಕ ಚಟುವಟಿಕೆ ಅಂತ ಕರಿತೀವಿ. ಸೊ ಎಕನಾಮಿಕ್ ನೀಡ್ಸ್ ಅಂದರೆ ಏನು? ಸೊ ಓಕೆ ಸರ್, ಎಕನಾಮಿಕ್ ನೀಡ್ಸನ್ನು ಸ್ಯಾಟಿಸ್ಫೈ ಮಾಡೋದಕ್ಕೆ ಒಂದು ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡಿದ್ರೆ ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಕರಿತೀವಿ. ಏನು ಸರ್ ಎಕನಾಮಿಕ್ ನೀಡ್ಸ್ ಅಂದರೆ ಏನು ಅಂತ? ಎಕನಾಮಿಕ್ ನೀಡ್ಸ್ ನಥಿಂಗ್ ಬಟ್ ದಿ ಮನಿ. ಗೊತ್ತಾಯ್ತಲ್ಲ? ಎಕನಾಮಿಕ್ ನೀಡ್ಸ್ ಬೇರೆ ಏನೂ ಅಲ್ಲ, ಅದಕ್ಕೆ ಇನ್ನೊಂದು ಏನಂದರೆ ಮನಿ ಅಂತ ಕರಿತೀವಿ. ಸೊ ಮನಿನ ಅರ್ನ್ ಮಾಡೋದಕ್ಕೆ ನೀವು ಯಾವುದೇ ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡಿ, ಆ ಆ್ಯಕ್ಟಿವಿಟಿ ಏನಾಗುತ್ತೆ? ಎಕನಾಮಿಕ್ ಆ್ಯಕ್ಟಿವಿಟಿ ಆಗುತ್ತೆ. ಆರ್ ಇನ್ನೊಂದು ಮೀನಿಂಗ್ ಇದೆ, ದಿ ಆ್ಯಕ್ಟಿವಿಟೀಸ್ ವಿಚ್ ಆರ್ ಅಂಡರ್ಟೇಕನ್ ಬೈ ದಿ ಪೀಪಲ್ ಟು ಅರ್ನ್ ದೇರ್ ಲೈವ್ಲಿಹುಡ್ ಆರ್ ಕಾಲ್ಡ್ ಆ್ಯಸ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಲೈವ್ಲಿಹುಡ್ ಅಂದರೆ ಏನಂತ ಹೇಳಿ ಜೀವನೋಪಾಯ ಅಂತ ಕರಿತೀವಿ. ಸೊ ಅವನ ಜೀವನ ನಡೆಸೋದಕ್ಕೆ ಅಂತ ಅವನೇನಾದರೂ ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ ಅಂದರೆ ಆ ಆ್ಯಕ್ಟಿವಿಟಿಗೂ ಕೂಡ ನಾವೇನಂತ ಕರಿತೀವಿ? ಎಕನಾಮಿಕ್ ಆ್ಯಕ್ಟಿವಿಟೀಸ್. ಅವನ ಜೀವನಕ್ಕೋಸ್ಕರ ಏನು ಅಮೌಂಟ್ ಬೇಕು, ಜೀವನ ನಡೆಸೋದಕ್ಕೆ ಏನು ಅಮೌಂಟ್ ಬೇಕು, ಆ ಅಮೌಂಟನ್ನು ಅರ್ನ್ ಮಾಡೋದಕ್ಕೆ ಅವನು ಯಾವುದೇ ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡಲಿ, ದಟ್ ಆ್ಯಕ್ಟಿವಿಟಿ ಈಸ್ ಕಾಲ್ಡ್ ಎಕನಾಮಿಕ್ ಆ್ಯಕ್ಟಿವಿಟಿ. ಗೊತ್ತಾಯ್ತಲ್ಲ? ಈ ಎರಡು ಮೀನಿಂಗಲ್ಲಿ ನೀವು ಯಾವುದಾದ್ರೂ ಬರಿಬೋದು. 1 ಮಾರ್ಕ್ ಅಥವಾ 2 ಮಾರ್ಕಿಗೆ ಕೇಳ್ತಾ ಇರ್ತಾರೆ ಈ ಕ್ವೆಶನ್. ಸೊ ಎಕನಾಮಿಕ್ ಆ್ಯಕ್ಟಿವಿಟಿ ಅಂದರೆ ರೆಫರ್ ಟು ದೋಸ್ ಹ್ಯೂಮನ್ ಆ್ಯಕ್ಟಿವಿಟೀಸ್ ಅಂಡರ್ಟೇಕನ್ ಬೈ ದಿ ಪೀಪಲ್ ಟು ಸ್ಯಾಟಿಸ್ಫೈ ದೇರ್ ಎಕನಾಮಿಕ್ ನೀಡ್ಸ್. ಎಕನಾಮಿಕ್ ನೀಡ್ಸ್ ನಥಿಂಗ್ ಬಟ್ ದಿ ಮನಿ. ಸೊ ನೆಕ್ಸ್ಟು ಟೈಪ್ಸ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ನಾನು ನಿಮ್ಗೆ ಅವತ್ತು ಫಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದೆ, ಇದು ಇಂಪಾರ್ಟೆಂಟ್. ಟೈಪ್ಸ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅನ್ನೋದು ಇಂಪಾರ್ಟೆಂಟ್. ಸೊ ಏನು ಟೈಪ್ಸ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಯಾವುದ್ಯಾವುದು? ಎಕನಾಮಿಕ್ ಆ್ಯಕ್ಟಿವಿಟೀಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಸೊ ಎಕನಾಮಿಕ್ ಆ್ಯಕ್ಟಿವಿಟೀಸನ್ನು 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಯಾವುದ್ಯಾವುದು ಅಥವಾ ಯಾವುದನ್ನು ನಾವು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ? ಫಸ್ಟ್ ಒನ್ ಬಿಸ್ನೆಸ್, ಸೆಕೆಂಡ್ ಒನ್ ಪ್ರೊಫೆಷನ್, ಥರ್ಡ್ ಒನ್ ಎಂಪ್ಲಾಯ್ಮೆಂಟ್. ಸೊ ಬಿಸ್ನೆಸ್, ಪ್ರೊಫೆಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಸೊ ಈ 3 ಆ್ಯಕ್ಟಿವಿಟೀಸನ್ನು ನಾವೇನಂತ ಕರಿತೀವಿ? ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಸೊ ಈಗ ಒಂದೊಂದನ್ನೇ ಡಿಸ್ಕಸ್ ಮಾಡಿ. ಸೊ ಇದು ಕೂಡ ನಿಮಗೆ ಕ್ವೆಶನ್ ಅರೈಸ್ ಆಗ್ತಾ ಇರುತ್ತೆ 1 ಮಾರ್ಕ್ ಅಥವಾ 2. ಸ್ಟೇಟ್ ಎನಿ 1 ಟೈಪ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ. ಯಾವುದಾದ್ರೂ ಒಂದು ಎಕನಾಮಿಕ್ ಆ್ಯಕ್ಟಿವಿಟಿನ ಮೆನ್ಷನ್ ಮಾಡಿ ಅಂತ. ಸೊ ಯಾವುದು ಅಂದರೆ ಬಿಸ್ನೆಸ್, ಪ್ರೊಫೆಷನ್ ಅಥವಾ ಎಂಪ್ಲಾಯ್ಮೆಂಟ್. ಸೊ ಫಸ್ಟ್ ಒನ್ ಬಿಸ್ನೆಸ್. Business refers to economic activity which is concerned with the production and sale of goods and services for the purpose of earning profit. So business ಅಂದರೆ ಏನು? So business refers to economic activity. So business ಕೂಡ ಏನಾಗುತ್ತೆ? ಎಕನಾಮಿಕ್ ಆ್ಯಕ್ಟಿವಿಟಿ ವಿಚ್ ಈಸ್ ಕನ್ಸರ್ನ್ ವಿತ್, ಇದೇನಕ್ಕೆ ರಿಲೇಟೆಡ್ ಆಗುತ್ತೆ ಅಥವಾ ಇದು ಏನು ಇನ್ವಾಲ್ವ್ ಆಗಿರುತ್ತೆ? ವಿಚ್ ಈಸ್ ಕನ್ಸರ್ನ್ ವಿತ್ ದಿ ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಸೊ ಇದು ಇಂಪಾರ್ಟೆಂಟ್. ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಪ್ರೊಡ್ಯೂಸ್ ಮಾಡಿ ಮತ್ತು ಸೇಲ್ ಮಾಡ್ತಕ್ಕಂಥದ್ದು. ಏನಕ್ಕೆ? ಫಾರ್ ದಿ ಪರ್ಪಸ್ ಆಫ್ ಅರ್ನಿಂಗ್ ಪ್ರಾಫಿಟ್. ಸೊ ಪ್ರಾಫಿಟನ್ನು ಅರ್ನ್ ಮಾಡೋದಕ್ಕೋಸ್ಕರ ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡೋ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ? ಬಿಸ್ನೆಸ್ ಅಂತ ಕರಿತೀವಿ. ಸೊ ಇಲ್ಲಿ ಪ್ರಾಫಿಟ್ ಅನ್ನೋದೇನು ಅಂದರೆ ಲಾಭ. ಯಾವ ರೂಪದಲ್ಲಿ ಅರ್ನ್ ಮಾಡ್ತೀವಿ ನಾವು? ಇನ್ ದಿ ಫಾರ್ಮ್ ಆಫ್ ಮನಿ. ಸೊ ಮನಿನ ಅರ್ನ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ ಅಂದರೆ ಅದೇನಾಗುತ್ತೆ? ಎಕನಾಮಿಕ್ ಆ್ಯಕ್ಟಿವಿಟಿ. ಅದಕ್ಕೋಸ್ಕರನೇ ಬಿಸ್ನೆಸ್ ರೆಫರ್ಸ್ ಟು ಎಕನಾಮಿಕ್ ಆ್ಯಕ್ಟಿವಿಟಿ ವಿಚ್ ಈಸ್ ಕನ್ಸರ್ನ್ ವಿತ್ ದಿ ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಫಾರ್ ದಿ ಪರ್ಪಸ್ ಆಫ್ ಅರ್ನಿಂಗ್ ಪ್ರಾಫಿಟ್. ಪ್ರಾಫಿಟನ್ನು ಅರ್ನ್ ಮಾಡೋ ಪ್ರೋಸೆಸ್ಗೋಸ್ಕರ, ಪರ್ಪಸ್ಗೋಸ್ಕರ
ನೀವು ಯಾವುದಾದ್ರು ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡ್ತೀರಲ್ಲ, ಆ ಆ್ಯಕ್ಟಿವಿಟಿಗೆ ನಾವೇನಂತ ಕರಿತೀವಿ, ಬಿಸ್ನೆಸ್ ಅಂತ ಕರಿತೀವಿ. ನೆಕ್ಸ್ಟು ಪ್ರೊಫೆಷನ್. ಸೆಕೆಂಡ್ ಒನ್ ಎಕನಾಮಿಕ್ ಆ್ಯಕ್ಟಿವಿಟಿ ಯಾವುದು? ಪ್ರೊಫೆಷನ್. ಇಟ್ ಈಸ್ ಅನ್ ಎಕನಾಮಿಕ್ ಆ್ಯಕ್ಟಿವಿಟಿ ಕನ್ಸರ್ನ್ಡ್ ವಿತ್ ರೆಂಡರಿಂಗ್ ಆಫ್ ಸ್ಪೆಷಲೈಸ್ಡ್ ಆರ್ ಎಕ್ಸ್ಪರ್ಟ್ ಪರ್ಸನಲ್ ಸರ್ವೀಸಸ್ ಟು ದಿ ಕ್ಲೈಂಟ್ಸ್ ಇನ್ ರಿಟರ್ನ್ ಫಾರ್ ಅ ಪೇಮೆಂಟ್ ಕಾಲ್ಡ್ ಫೀಸ್. ಸೊ ಪ್ರೊಫೆಷನ್ ಅನ್ನೋದು ಕೂಡ ಏನು, ಇಟ್ ಈಸ್ ಆನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಇದೇನು ಇನ್ವಾಲ್ವ್ ಆಗಿರುತ್ತೆ? ಇಟ್ ಈಸ್ ಕನ್ಸರ್ನ್ ವಿತ್ ರೆಂಡರಿಂಗ್ ಆಫ್, ರೆಂಡರಿಂಗ್ ಅಂದರೆ ಪ್ರೊವೈಡಿಂಗ್, ಕೊಡ್ತಾ ಇರ್ತಕ್ಕಂಥದ್ದು, ಒದಗಿಸೋದು ಅಂತ ಕರಿತೀವಲ್ಲ ಅದು. ರೆಂಡರಿಂಗ್ ಆಫ್ ಸ್ಪೆಷಲೈಸ್ಡ್ ಆರ್ ಎಕ್ಸ್ಪರ್ಟ್ ಪರ್ಸನಲ್ ಸರ್ವೀಸಸ್ ಟು ದಿ ಕ್ಲೈಂಟ್ಸ್ ಇನ್ ರಿಟರ್ನ್ ಫಾರ್ ಅ ಪೇಮೆಂಟ್ ಕಾಲ್ಡ್ ಫೀ. ಸೊ ಫೀಸ್ಗೋಸ್ಕರ ಒಬ್ಬ ಕ್ಲೈಂಟ್ಗೆ ನಮ್ಮಲ್ಲಿರ್ತಕ್ಕಂಥ ಸ್ಪೆಷಲೈಸ್ಡ್ ಸರ್ವೀಸಸ್ ಅಥವಾ ಎಕ್ಸ್ಪರ್ಟೈಸ್ಡ್ ಸರ್ವೀಸಸನ್ನು ನಾವು ಅವನಿಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇನ್ ಅಗೇನೆಸ್ಟ್ ಫೀ, ಒಂದು ಪೇಮೆಂಟ್ ತೊಗೊತೀವಿ, ಆ ಪೇಮೆಂಟ್ಗೆ ಏನಂತ ಕರಿತೀವಿ, ಫೀ ಅಂತ ಕರಿತೀವಿ. ಸೊ ಫೀಗೋಸ್ಕರ ನಮ್ಮಲ್ಲಿರ್ತಕ್ಕಂಥ ಎಕ್ಸ್ಪರ್ಟೈಸ್ಡ್ ಸರ್ವೀಸಸನ್ನು, ಪರ್ಸ್ನಲೈಸ್ಡ್ ಸರ್ವೀಸಸನ್ನು ಒಬ್ಬ ಕ್ಲೈಂಟಿಗೆ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂದರೆ ಆ ಆ್ಯಕ್ಟಿವಿಟಿನ ನಾವೇನಂತ ಕರಿತೀವಿ, ಪ್ರೊಫೆಷನ್ ಅಂತ ಕರಿತೀವಿ. ಸೊ ಫೀಸ್ ಅಂತ ಅಂದರೆ ಫೀಸ್ ನಾವು ರಿಸೀವ್ ಮಾಡ್ತಾ ಇದ್ದೀವಿ ಯಾವ ಫಾರ್ಮಲ್ಲಿ, ಮನಿನಲ್ಲಿ. ಸೊ ಮನಿನಲ್ಲಿ ನಾವು ಫೀಸ್ ರಿಸೀವ್ ಮಾಡ್ತಾ ಇದ್ದೀವಿ ಅಂದರೆ ಸೊ ಇದು ಕೂಡ ಏನಾಗುತ್ತೆ, ಎಕನಾಮಿಕ್ ಆ್ಯಕ್ಟಿವಿಟಿ. ಇಲ್ಲಿ ಅರ್ನ್ ಮಾಡ್ತಾ ಇರೋದೇನು, ಫೀಸ್ ರೂಪದಲ್ಲಿ ಅಮೌಂಟನ್ನು ಅರ್ನ್ ಮಾಡ್ತಾ ಇದ್ದೀವಿ. ಸೊ ಅಮೌಂಟ್ ಅರ್ನ್ ಮಾಡೋ ಯಾವುದೇ ಆ್ಯಕ್ಟಿವಿಟಿಯಲ್ಲಿ ನಾವೇನಂತ ಕರಿತೀವಿ, ಎಕನಾಮಿಕ್ ಆ್ಯಕ್ಟಿವಿಟಿ. ನೆಕ್ಸ್ಟು ಎಂಪ್ಲಾಯ್ಮೆಂಟ್. ಇಟ್ ಈಸ್ ಅನ್ ಎಕನಾಮಿಕ್ ಆ್ಯಕ್ಟಿವಿಟಿ ಇನ್ ವಿಚ್ ಅ ಪರ್ಸನ್ ವರ್ಕ್ಸ್ ಫಾರ್ ಅದರ್. ಅಂದರೆ ಒಬ್ಬ ಪರ್ಸನ್ ಇನ್ನೊಬ್ಬಂಗೋಸ್ಕರ ಏನು ಮಾಡ್ತಾ ಇದ್ದಾನೆ, ವರ್ಕ್ ಮಾಡ್ತಾ ಇದ್ದಾನೆ. ಅಂಡರ್ ದಿ ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟ್ ಇನ್ ರಿಟರ್ನ್ ಫಾರ್ ಎ ಪೇಮೆಂಟ್ ಕಾಲ್ಡ್ ಸ್ಯಾಲರಿ ಆರ್ ವೇಜ್. ಸೊ ಎಂಪ್ಲಾಯ್ಮೆಂಟ್ ಅನ್ನೋದೇನು, ಇಟ್ ಈಸ್ ಅನ್ ಎಕನಾಮಿಕ್ ಆ್ಯಕ್ಟಿವಿಟಿ ಇನ್ ವಿಚ್ ಒನ್ ಪರ್ಸನ್ ವರ್ಕ್ಸ್ ಫಾರ್ ಅನದರ್ ಪರ್ಸನ್. ಒಬ್ಬ ಇನ್ನೊಬ್ಬಂಗೋಸ್ಕರ ವರ್ಕ್ ಮಾಡ್ತಾರೆ. ವರ್ಕ್ ಮಾಡ್ತಾ ಇರೋದು ಯಾರು, ಒಬ್ಬ ಯಾರು ಅಂದರೆ ಎಂಪ್ಲಾಯಿ. ನೀವನ್ನೇನಂತ ಕರಿತೀವಿ, ನೌಕರ ಅಂತ ಕರಿತೀವಿ. ಒಂದು ಕಂಪನಿನಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು ಕೆಲಸಗಾರ ಅಂತ ಕರಿತೀವಲ್ಲ ಅದು ಎಂಪ್ಲಾಯಿ. ವರ್ಕ್ಸ್ ಫಾರ್ ಅದರ್, ಇನ್ನೊಬ್ರಿಗೋಸ್ಕರ ವರ್ಕ್ ಇನ್ನೊಬ್ಬ ಯಾರು ಅಂದರೆ ಓನರ್. ಓನರನ್ನು ನಾವೇನಂತ ಕರಿತೀವಿ, ಎಂಪ್ಲಾಯರ್. ಇಲ್ಲಿ ಒಬ್ಬ ವರ್ಕರು ಓನರ್ಗೋಸ್ಕರ ಏನು ಮಾಡ್ತಾ ಇದ್ದಾನೆ, ವರ್ಕ್ ಮಾಡ್ತಾನೆ. ಪರ್ಸನ್ ವರ್ಕ್ಸ್ ಫಾರ್ ಅದರ್ ಅಂಡರ್ ದಿ ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟ್. ಒಂದು ಕಾಂಟ್ರಾಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಆ ಕಾಂಟ್ರಾಕ್ಟನ್ನು ಏನಂತ ಕರಿತೀವಿ ಅಂದರೆ ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟ್. ಇನ್ ರಿಟರ್ನ್ ಫಾರ್ ದಿ ಪೇಮೆಂಟ್, ಸುಮ್ಮನೆ ಯಾರಿಗೋಸ್ಕರನೂ ವರ್ಕ್ ಮಾಡಲ್ಲ. ಸೊ ಒಂದು ಪೇಮೆಂಟ್ಗೋಸ್ಕರ ವರ್ಕ್ ಮಾಡ್ತಾ ಇದ್ದಾರೆ. ಆ ಪೇಮೆಂಟ್ ಏನಿಲ್ಲ ಅಂದರೆ ಸ್ಯಾಲರಿ ಆರ್ ವೇಜ್. ಪೇಮೆಂಟ್ ಕಾಲ್ಡ್ ಸ್ಯಾಲರಿ ಆರ್ ವೇಜ್. ಸೊ ಎಂಪ್ಲಾಯ್ಮೆಂಟ್ ಅಂದರೆ ಇಟ್ ಈಸ್ ಅನ್ ಎಕನಾಮಿಕ್ ಆ್ಯಕ್ಟಿವಿಟಿ ಇನ್ ವಿಚ್ ಪರ್ಸನ್ ಕಾಲ್ಡ್, ಅವನ್ನೇನಂತ ಕರಿತೀವಿ, ಎಂಪ್ಲಾಯಿ, ನೌಕರ. ವರ್ಕ್ಸ್ ಫಾರ್ ಅದರ್ ಪರ್ಸನ್, ಅವನ್ನೇನಂತ ಕರಿತೀವಿ, ಎಂಪ್ಲಾಯರ್. ಅಂಡರ್ ದಿ ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟ್ ಇನ್ ರಿಟರ್ನ್ ಫಾರ್ ಪೇಮೆಂಟ್ ಕಾಲ್ಡ್ ಸ್ಯಾಲರಿ ಆರ್ ವೇಜ್. ಸ್ಯಾಲರಿ ಅಥವಾ ವೇಜ್ಗೋಸ್ಕರ ಒಬ್ಬ ವರ್ಕರು ಓನರ್ಗೋಸ್ಕರ ಇನ್ನು ವರ್ಕ್ ಮಾಡ್ತಾ ಇದ್ದಾನೆ ಅಂಡರ್ ದಿ ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟ್. ಸೊ ಈ ಆ್ಯಕ್ಟಿವಿಟಿಗೆ ಏನಂತ ಕರಿತೀವಿ ನಾವು, ಎಕನಾಮಿಕ್ ಆ್ಯಕ್ಟಿವಿಟಿ. ಟೈಪ್ ಏನಂತ ಕರಿತೀವಿ ಅಂದರೆ ಎಂಪ್ಲಾಯ್ಮೆಂಟ್. ಇದನ್ನು ಕೂಡ ನಾವು ಎಕನಾಮಿಕ್ ಆ್ಯಕ್ಟಿವಿಟಿ. ಯಾಕೆ ಅಂದರೆ ಇಲ್ಲೂ ಕೂಡ ನಾವೇನು ಅರ್ನ್ ಮಾಡ್ತಾ ಇದ್ದೀವಿ, ಮನಿ. ಯಾವ ಫಾರ್ಮಲ್ಲಿ, ಸ್ಯಾಲರಿ ಅಥವಾ ವೇಜಸ್ ರೂಪದಲ್ಲಿ. ಗೊತ್ತಾಯ್ತಲ್ಲ, ಈ ಮೂರು ಎಕನಾಮಿಕ್ ಆ್ಯಕ್ಟಿವಿಟೀಸ್. ಸೊ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇವತ್ತು ಯಾವುದಂದರೆ, ಗೊತ್ತಾಯ್ತಲ್ಲ ಮೂರು ಮೀನಿಂಗು, ಬಿಸ್ನೆಸ್ ಅಂದರೆ ಏನು, ಪ್ರೊಫೆಷನ್ ಅಂದರೆ ಏನು, ಎಂಪ್ಲಾಯ್ಮೆಂಟ್ ಅಂದರೆ ಏನು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ಕಂಪ್ಯಾರಿಸನ್ ಆಫ್ ಬಿಸ್ನೆಸ್, ಪ್ರೊಫೆಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಬಿಸ್ನೆಸ್ಸು, ಪ್ರೊಫೆಷನು ಮತ್ತು ಎಂಪ್ಲಾಯ್ಮೆಂಟ್ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸಸ್ ಏನು. ಸೊ ಫಸ್ಟ್ ಒನ್ನು ಬೇಸಿಸ್ ಅಂತ ಇದೆ ನೋಡಿ. ಒಂದು ಪಾಯಿಂಟನ್ನು ಬೇಸ್ ಆಗಿ ತಗೊಂಡ್ರೆ ಅದು ಹೇಗೆ ಡಿಫ್ರೆಂಟ್ ಆಗಿರುತ್ತೆ ಬಿಸ್ನೆಸ್ಗೂ, ಪ್ರೊಫೆಷನ್ಗೂ ಮತ್ತು ಎಂಪ್ಲಾಯ್ಮೆಂಟ್ಗೆ ಅನ್ನೋದನ್ನ. ಸೊ ಫಸ್ಟ್ ಬೇಸಿಸ್ ಏನಂದರೆ ಹೌ ಟು ಸ್ಟಾರ್ಟ್, ಹೇಗೆ ಸ್ಟಾರ್ಟ್ ಮಾಡೋದು, ಈ ಮೂರನ್ನು ಯಾವ ರೀತಿ ಸ್ಟಾರ್ಟ್ ಮಾಡ್ಬೋದು. ಸೊ ಬಿಸ್ನೆಸ್ ಅಂತ ಬಂದಾಗ ಹೇಗೆ ಸ್ಟಾರ್ಟ್ ಮಾಡ್ಬೋದು ಅಂದರೆ ಬೇಸ್ಡ್ ಆನ್ ಎಂಟ್ರಪ್ರನ್ಯೂರ್ಸ್ ಆರ್ ಓನರ್ಸ್ ಡಿಸಿಷನ್. ಎಂಟ್ರಪ್ರನ್ಯೂರ್ ಅಂದರೆ ಯಾರಿಲ್ಲ, ಬಿಸ್ನೆಸ್ಸನ್ನು ಯಾರು ಸ್ಟಾರ್ಟ್ ಮಾಡ್ತಾ ಇದ್ದಾನೆ
ಅವನನ್ನು ನಾವೇನಂತ ಕರಿತೀವಿ, ಎಂಟ್ರಪ್ರನ್ಯೂರ್ ಅಥವಾ ಓನರ್ ಅಂತ ಕರಿತೀವಿ. ಸೊ ಅವನ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಿಸ್ನೆಸ್ಸನ್ನು ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡೋದು ಯಾರು ಅಂದರೆ, ಆ ಬಿಸ್ನೆಸ್ ಯಾರು ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಓನರು, ಅವನ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ನು ಇವತ್ತು ಸ್ಟಾರ್ಟ್ ಮಾಡೋದು ಅಂದ್ರೆ ಇವತ್ತೇ ಸ್ಟಾರ್ಟ್ ಮಾಡ್ಬೋದು, ಇನ್ನೊಂದು ವರ್ಷ ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂದರೆ ಇನ್ನೊಂದು ವರ್ಷ ಬಿಟ್ಟು ಸ್ಟಾರ್ಟ್. ಸೊ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಓನರ್ ಡಿಸಿಷನ್ ಮೇಲೆ. ಪ್ರೊಫೆಷನ್ ಅಂದರೆ ಏನು? ಪ್ರೊಫೆಷನ್ ಯಾವ ರೀತಿ ಸ್ಟಾರ್ಟ್ ಆಗೋದು? ಗೆಟಿಂಗ್ ಮೆಂಬರ್ಶಿಪ್ ಆಫ್ ಎ ಪ್ರೊಫೆಷನಲ್ ಬಾಡಿ. ಪ್ರೊಫೆಷನಲ್ ಬಾಡಿ ಒಂದು ಅಸೋಸಿಯೇಷನ್ ಅಂತ ಇರುತ್ತೆ. ಪ್ರತಿಯೊಂದು ಪ್ರೊಫೆಷನ್ಗೂ ಅದರದೇ ಆದಂಥ ಒಂದು ಅಸೋಸಿಯೇಷನ್ ಅಂತ ಇರುತ್ತೆ. ನೀವೊಂದು ಕೋರ್ಸ್ ಕಂಪ್ಲೀಟ್ ಮಾಡಿ ಆ ಅಸೋಸಿಯೇಷನಲ್ಲಿ ಮೆಂಬರ್ಶಿಪ್ಪನ್ನು ತಗೊಂಡಾಗ ಮಾತ್ರ ನೀವು ಪ್ರೊಫೆಷನನ್ನು ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯ. ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ ಪ್ರೊಫೆಷನ್ ಅಂದರೆ ಗೆಟಿಂಗ್ ಮೆಂಬರ್ಶಿಪ್ ಆಫ್ ಎ ಪ್ರೊಫೆಷನಲ್ ಬಾಡಿ. ಆ ಅಸೋಸಿಯೇಷನಿಂದ ನೀವು ಮೆಂಬರ್ಶಿಪ್ ತಗೊಂಡ್ಮೇಲೆ ನೀವು ಸ್ಟಾರ್ಟ್ ಮಾಡ್ಬೋದು. ಎಂಪ್ಲಾಯ್ಮೆಂಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಹೌ ಟು ಸ್ಟಾರ್ಟ್ ಎಂಪ್ಲಾಯ್ಮೆಂಟ್ ಅಂದರೆ ಗೆಟಿಂಗ್ ಎನ್ ಅಪಾಯಿಂಟ್ಮೆಂಟ್ ಲೆಟರ್. ಸೊ ನಾವು ಯಾವ ಕಂಪನಿಲಿ ಕೆಲಸನ ಸೇರ್ಕೊಂಡಿದ್ದೀವಿ, ಆ ಕಂಪನಿಯಿಂದ ಅಪಾಯಿಂಟ್ಮೆಂಟ್ ಲೆಟರ್ ಬಂದಾಗ ನಾವೇನು ಮಾಡ್ಬೋದು, ನನ್ನ ವರ್ಕನ್ನು ಆ ಕಂಪನಿನಲ್ಲಿ ಸ್ಟಾರ್ಟ್ ಮಾಡ್ಬೋದು. ಗೊತ್ತಾ? ಈ ರೀತಿ ಮೂರನ್ನು ಸ್ಟಾರ್ಟ್ ಮಾಡ್ಬೋದು. ಬಿಸ್ನೆಸ್ಸು ಓನರ್ ಡಿಸಿಷನ್ ಮೇಲೆ, ಪ್ರೊಫೆಷನ್ನು ಆ ಪ್ರೊಫೆಷನಲ್ ಬಾಡಿ ಅಥವಾ ಅಸೋಸಿಯೇಷನಲ್ಲಿ ಮೆಂಬರ್ಶಿಪ್ ತಗೊಂಡ್ಮೇಲೆ, ಎಂಪ್ಲಾಯ್ಮೆಂಟ್ ಅನ್ನೋದು ಅಪಾಯಿಂಟ್ಮೆಂಟ್ ಲೆಟರು ತಗೊಂಡ್ಮೇಲೆ. ಸೊ ಸೆಕೆಂಡ್ ಬೇಸಿಸ್ ಏನಂದರೆ ವಾಟ್ ಈಸ್ ಇಟ್ಸ್ ನೇಚರ್ ಆಫ್ ವರ್ಕು ಏನು ಅಂದ್ಬಿಟ್ಟು. ಬಿಸ್ನೆಸ್ಸಲ್ಲಿ ಏನು ಅಂದರೆ ಪ್ರೊವೈಡಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದಿ ಪಬ್ಲಿಕ್. ಬಿಸ್ನೆಸ್ಸಲ್ಲಿ ನಾವು ಏನು ವರ್ಕ್ ಮಾಡ್ತೀವಿ ಅಂದರೆ ಪ್ರೊವೈಡಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದಿ ಪಬ್ಲಿಕ್. ಗೂಡ್ಸು ಮತ್ತು ಸರ್ವಿಸಸನ್ನು ಪಬ್ಲಿಕ್ಕಿಗೆ ಪ್ರೊವೈಡ್ ಮಾಡ್ತೀವಿ. ಪ್ರೊಫೆಷನಲ್ಲಿ ಏನು ಮಾಡ್ತೀವಿ ಅಂದರೆ ರೆಂಡರಿಂಗ್ ಆಫ್ ಪರ್ಸನಲೈಸ್ಡ್ ಎಕ್ಸ್ಪರ್ಟ್ ಸರ್ವೀಸಸ್. ಸೊ ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಬಿಸ್ನೆಸ್ಸಲ್ಲಿ ಪ್ರೊವೈಡ್ ಮಾಡ್ತೀವಿ. ಪ್ರೊಫೆಷನಲ್ಲಿ ಏನು ಮಾಡ್ತೀವಿ ಅಂದರೆ ಎಕ್ಸ್ಪರ್ಟೈಸ್ಡ್ ಸರ್ವಿಸಸ್ ಅಥವಾ ಪರ್ಸ್ನಲೈಸ್ಡ್ ಸರ್ವೀಸಸನ್ನು ನಾವೇನು ಮಾಡ್ತೀವಿ, ಸೊಸೈಟಿಗೆ ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ಗೂಡ್ಸ್ ಅಲ್ಲ, ಓನ್ಲಿ ಸರ್ವೀಸ್. ಎಂಪ್ಲಾಯ್ಮೆಂಟಲ್ಲಿ ಏನು ಮಾಡ್ತೀವಿ ಅಂದರೆ ಪರ್ಫಾರ್ಮಿಂಗ್ ವರ್ಕ್ ಆ್ಯಸ್ ಪರ್ ಸರ್ವಿಸ್ ಕಾಂಟ್ರಾಕ್ಟ್ ಅಥವಾ ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್. ನಾವು ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟಲ್ಲಿ ಏನಿದೆ ಅದ್ರ ಪ್ರಕಾರ ನಾವೇನು ಮಾಡ್ತೀವಿ, ವರ್ಕ್ ಮಾಡ್ತೀವಿ. ಸೊ ಬಿಸ್ನೆಸ್ಸಲ್ಲಿ ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಪಬ್ಲಿಕ್ಕಿಗೆ ಕೊಡ್ತೀವಿ. ಪ್ರೊಫೆಷನಲ್ಲಿ ಎಕ್ಸ್ಪರ್ಟೈಸ್ಡ್ ಸರ್ವೀಸಸನ್ನು ಪ್ರೊವೈಡ್ ಮಾಡ್ತೀವಿ. ಎಂಪ್ಲಾಯ್ಮೆಂಟಲ್ಲಿ ಕಾಂಟ್ರಾಕ್ಟಲ್ಲಿ ಏನಿದೆ ಅದ್ರ ಪ್ರಕಾರ ವರ್ಕ್ ಮಾಡ್ತೀವಿ. ಥರ್ಡ್ ಒನ್ ಏನು? ಕ್ವಾಲಿಫಿಕೇಷನ್ ಆರ್ ಹೂ ಕ್ಯಾನ್ ಸ್ಟಾರ್ಟ್. ಅಂದರೆ ಯಾರು ಬಿಸ್ನೆಸ್ಸನ್ನು, ಯಾರು ಪ್ರೊಫೆಷನನ್ನು, ಯಾರು ಎಂಪ್ಲಾಯ್ಮೆಂಟನ್ನು ಸ್ಟಾರ್ಟ್ ಮಾಡ್ಬೋದು ಅಥವಾ ಅದನ್ನು ಸ್ಟಾರ್ಟ್ ಮಾಡೋದಕ್ಕೆ ಬೇಕಾದಂಥ ಕ್ವಾಲಿಫಿಕೇಷನ್ನು ಏನು ಅಂದ್ಬಿಟ್ಟು. ಬಿಸ್ನೆಸ್ಸಲ್ಲಿ ಕ್ವಾಲಿಫಿಕೇಷನ್ ಅಂದರೆ ನೋ ಮಿನಿಮಮ್ ಕ್ವಾಲಿಫಿಕೇಷನ್. ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಕ್ವಾಲಿಫಿಕೇಷನ್ನು ಬೇಕಿಲ್ಲ. ಯಾರು ಬೇಕಿರೋ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಬಟ್ ಪ್ರೊಫೆಷನ್ ಅಂತ ಬಂದಾಗ ರಿಕ್ವೈರ್ಸ್ ಕ್ವಾಲಿಫಿಕೇಷನ್ ಆ್ಯಂಡ್ ಟ್ರೈನಿಂಗ್ ಇನ್ ಎ ಸ್ಪೆಸಿಫಿಕ್ ಫೀಲ್ಡ್. ನೀವು ಯಾವ ಪ್ರೊಫೆಷನಲ್ ಏರಿಯಾಗೆ ಕಾಲಿಡ್ತಿದ್ದೀರಾ, ಸೊ ಅಲ್ಲಿ ಕ್ವಾಲಿಫಿಕೇಷನ್ನು ಮತ್ತು ಟ್ರೈನಿಂಗ್ ಎರಡೂ ಕೂಡ ಬೇಕಾಗುತ್ತೆ. ಸೊ ಇನ್ನು ಒಬ್ಬ ಡಾಕ್ಟರನ್ನು ನಾವೇನು ಕರಿತೀವಿ, ಪ್ರೊಫೆಷನ್ ಅಂತ ಕರಿತೀವಿ, ಪ್ರೊಫೆಷನಲ್ ಅಂತ. ಡಾಕ್ಟರ್ ಪ್ರೊಫೆಷನ್ಗೆ ಹೋಗ್ತಾ ಇದ್ದೀರಾ ಅಂದರೆ ಅಲ್ಲಿ ನಿಮಗೆ ಕ್ವಾಲಿಫಿಕೇಷನ್ ಬೇಕು. MBBS ಅನ್ನೋ ಕೋರ್ಸ್ ಮಾಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಟ್ರೈನಿಂಗ್ ಆಗಿರಬೇಕು. ಆವಾಗ ಮಾತ್ರ ಅಂಥವ್ರು ಮಾತ್ರ ಏನು ಪ್ರೊಫೆಷನನ್ನು ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯ. ಎಂಪ್ಲಾಯ್ಮೆಂಟಲ್ಲಿ ಏನು ಕ್ವಾಲಿಫಿಕೇಷನ್? ರಿಕ್ವೈರ್ಸ್ ಕ್ವಾಲಿಫಿಕೇಷನ್ ಆ್ಯಂಡ್ ಟ್ರೈನಿಂಗ್. ನಿಮಗೆ ಯಾವ ಜಾಬನ್ನು ಆಫರ್ ಮಾಡ್ತಾ ಇದ್ದಾರೆ ಆ ಜಾಬಿಗೆ ಬೇಕಾದಂಥ ರಿಕ್ವೈರ್ಡ್ ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಟ್ರೈನಿಂಗನ್ನು ಕೂಡ ನೀನು ಪಡ್ಕೊಂಡಿರಬೇಕು. ನೆಕ್ಸ್ಟು ರಿಟರ್ನ್. ನೀವು ಈ ಮೂರು ಕೆಲಸ ಮಾಡೋದ್ರಿಂದ ನಿಮ್ಗೇನು ರಿಟರ್ನ್ ಸಿಗುತ್ತೆ? ಬಿಸ್ನೆಸ್ ಮಾಡೋದ್ರಿಂದ ಏನು ಪ್ರಾಫಿಟ್ ಅರ್ನ್ ಆಗುತ್ತೆ, ಪ್ರೊಫೆಷನಿಂದ ಫೀಸ್ ಬರುತ್ತೆ, ಎಂಪ್ಲಾಯ್ಮೆಂಟಿಂದ ಸ್ಯಾಲ್ರಿ ಬರುತ್ತೆ. ಸೊ ರಿಟರ್ನ್ ಏನು ಅಂದರೆ ಬಿಸ್ನೆಸ್ಸನ್ನು ನೀವು ಮಾಡೋದ್ರಿಂದ ನಿಮ್ಗೇನು ರಿಟರ್ನ್ ಸಿಗುತ್ತೆ? ಪ್ರಾಫಿಟ್. ಪ್ರೊಫೆಷನ್ ಮಾಡೋದ್ರಿಂದ ಏನು? ಫೀಸ್ ಬರುತ್ತೆ, ಎಂಪ್ಲಾಯ್ಮೆಂಟಿಂದ ಸ್ಯಾಲ್ರಿ ಬರುತ್ತೆ. ನೆಕ್ಸ್ಟು ಕ್ಯಾಪಿಟಲ್. ಎಷ್ಟು ಕ್ಯಾಪಿಟಲ್ ಬೇಕೋ ಅಥವಾ ಕ್ಯಾಪಿಟಲ್ ಬೇಕಾ ಅಂದ್ಬಿಟ್ಟು. ಬಿಸ್ನೆಸ್ಸಲ್ಲಿ ರಿಕ್ವೈರ್ಸ್ ಕ್ಯಾಪಿಟಲ್ ಆ್ಯಸ್ ಪರ್ ದಿ ಸೈಜ್ ಆಫ್ ದಿ ಬಿಸ್ನೆಸ್. ನಮ್ಮ ಬಿಸ್ನೆಸ್ ಸೈಜ್ ಎಷ್ಟಿದೆ ಅದ್ರ ಪ್ರಕಾರ ನನಗೆ ಕ್ಯಾಪಿಟಲು ಬೇಕು. ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಆದರೆ ಸ್ಮಾಲ್ ಅಮೌಂಟ್ ಆಫ್ ಕ್ಯಾಪಿಟಲ್ ಬೇಕು, ಲಾರ್ಜ್ ಸೈಜ್ ಬಿಸ್ನೆಸ್ ಆದರೆ ಲಾರ್ಜ್ ಅಮೌಂಟ್ ಆಫ್ ಕ್ಯಾಪಿಟಲು ಬೇಕಾಗುತ್ತೆ. ಪ್ರೊಫೆಷನಲ್ಲಿ ರಿಕ್ವೈರ್ಸ್ ಲಿಮಿಟೆಡ್ ಕ್ಯಾಪಿಟಲ್. ಸೊ ಒಂದು ಸರ್ಟನ್ ಅಮೌಂಟ್ ಆಫ್ ಕ್ಯಾಪಿಟಲ್ ಅನ್ನೋದು ಬೇಕಾಗುತ್ತೆ ಇಲ್ಲಿ ಪ್ರೊಫೆಷನಲ್ಲಿ. ಯಾಕೆ ನಾವು ಸರ್ವಿಸನ್ನು ಪ್ರೊವೈಡ್ ಮಾಡೋದಕ್ಕೆ ಒಂದು ಪ್ಲೇಸ್ ಅನ್ನೋದು ಅಥವಾ ಒಂದು
ಲೇಔಟ್ ಅನ್ನೋದು ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಅಮೌಂಟ್ ಆಫ್ ಕ್ಯಾಪಿಟಲ್ ನಮಗೆ ರಿಕ್ವೈರ್ಮೆಂಟ್ ಇರುತ್ತೆ. ಬಟ್ ಎಂಪ್ಲಾಯ್ಮೆಂಟಲ್ಲಿ ನೋ ಕ್ಯಾಪಿಟಲ್ ರಿಕ್ವೈರ್ಡ್. ನೀನು ಯಾವುದೋ ಒಂದು ಕಂಪನಿ ಕೆಲಸ ಮಾಡ್ತೀಯ ಅಂದರೆ ನಿನಗೆ ಯಾವುದೇ ರೀತಿಯಾದಂಥ ಕ್ಯಾಪಿಟಲ್ಲು ಬೇಡ, ಯಾಕೆಂದರೆ ನಿನ್ನ ಓನರ್ ಅಲ್ಲಿ ವರ್ಕರ್. ನೆಕ್ಸ್ಟು ರಿಸ್ಕ್ ಇನ್ವಾಲ್ವ್ಡ್. ರಿಸ್ಕ್ ಅಂದರೆ ಏನಾದರೂ ಇದೆಯಾ ಅಂದ್ಬಿಟ್ಟು. ಬಿಸ್ನೆಸ್ಸಲ್ಲಿ ಮೋರ್ ರಿಸ್ಕ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಪ್ರೊಫೆಷನಲ್ಲಿ ಲೆಸ್ ರಿಸ್ಕ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಎಂಪ್ಲಾಯ್ಮೆಂಟಲ್ಲಿ ನೋ ರಿಸ್ಕ್ ಅಂದರೆ ಪಾಸಿಬಿಲಿಟಿ ಆಫ್ ಲಾಸ್ ಅಂದ್ಬಿಟ್ಟು, ಅಂದರೆ ನಮ್ಮ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್, ನಾವು ಪ್ರಾಫಿಟ್ ಕಡಿಮೆ ಆಗ್ತಕ್ಕಂಥದ್ದು ಅಥವಾ ಲಾಸ್ ಆಗೋ ಚಾನ್ಸಸ್. ಬಿಸ್ನೆಸ್ಸಲ್ಲಿ ಏನು ಅಂದರೆ ಜಾಸ್ತಿ ಇರುತ್ತೆ. ಪ್ರಾಫಿಟ್ ಅರ್ನ್ ಮಾಡೋದಕ್ಕೆ ಎಷ್ಟು ಸ್ಕೋಪ್ ಇರುತ್ತೋ ಲಾಸ್ ಆಗೋದಕ್ಕೂ ಅಷ್ಟೇ ಸ್ಕೋಪ್ ಇರುತ್ತೆ. ಸೊ ರಿಸ್ಕ್ ಅನ್ನೋದು ಬಿಸ್ನೆಸ್ಸಲ್ಲಿ ಜಾಸ್ತಿ. ಪ್ರೊಫೆಷನಲ್ಲಿ ಅಷ್ಟೊಂದು ರಿಸ್ಕ್ ಇರಲ್ಲ, ಬಟ್ ಸರ್ಟನ್ ಸಾರ್ಟ್ ಆಫ್ ರಿಸ್ಕ್ ಈಸ್ ದೇರ್, ಲೆಸ್ ರಿಸ್ಕ್ ಇರುತ್ತೆ. ಬಟ್ ಎಂಪ್ಲಾಯ್ಮೆಂಟಲ್ಲಿ ಯಾವುದೇ ರೀತಿಯಾದಂಥ ರಿಸ್ಕ್ ಇರಲ್ಲ, ಯಾಕೆಂದರೆ ನೀನೇನು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಲ್ಲ, ಏನೂ ನೀನು ಎಕ್ಸ್ಪೆಕ್ಟ್ ಮಾಡಲ್ಲ ಅಂದಾಗ ಸೊ ನಿಂಗೆ ಯಾವುದೇ ರೀತಿಯಾದಂಥ ರಿಸ್ಕು ಇರಲ್ಲ. ನೆಕ್ಸ್ಟು ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್, ಅಂದರೆ ಈಗ ನಾನು ಮಾಡ್ತಾ ಇರೋ ವರ್ಕನ್ನು ಬೇರೆ ಯಾರಿಗಾರು ಟ್ರಾನ್ಸ್ಫರ್ ಮಾಡೋಕ್ಕೆ ಸಾಧ್ಯನಾ ಅಂದ್ಬಿಟ್ಟು. ಬಿಸ್ನೆಸ್ಸಲ್ಲಿ ಇಟ್ ಈಸ್ ಪಾಸಿಬಲ್ ವಿತ್ ಸಮ್ ಫಾರ್ಮಾಲಿಟೀಸ್. ನನ್ನ ಬಿಸ್ನೆಸ್ಸನ್ನು ನಾನು ಬೇರೆಯವ್ರಿಗೆ ಏನು ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು. ಕೆಲವೊಂದು ಫಾರ್ಮಾಲಿಟೀಸನ್ನು ಉಪಯೋಗಿಸೋದ್ರ ಮುಖಾಂತರ ಬಿಸ್ನೆಸ್ಸನ್ನು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಪ್ರೊಫೆಷನಲ್ಲಿ ನಾಟ್ ಅಟ್ ಆಲ್ ಪಾಸಿಬಲ್, ಯಾಕೆಂದರೆ ಎಕ್ಸ್ಪರ್ಟೈಸ್ಡ್ ಸರ್ವಿಸ್ಸು, ಯಾವ ಸರ್ವಿಸನ್ನು ಪ್ರೊವೈಡ್ ಮಾಡೋದ್ರಲ್ಲಿ ಯಾರು ಎಕ್ಸ್ಪರ್ಟ್ ಇರ್ತಾರೆ ಅವ್ರು ಮಾತ್ರ ಸರ್ವಿಸನ್ನು ಪ್ರೊವೈಡ್ ಮಾಡೋದಕ್ಕೆ ಸಾಧ್ಯ, ಬೇರೆಯವ್ರಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಂಪ್ಲಾಯ್ಮೆಂಟು ಅಷ್ಟೇ ನಾಟ್ ಪಾಸಿಬಲ್. ಕೆಲಸಕ್ಕೆ ಸೇರ್ಕೊಂಡಿರೋದು ನಾನು ಅಂದಮೇಲೆ ನಾನೇ ಕೆಲಸ ಮಾಡಬೇಕು, ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು ಕೋಡ್ ಆಫ್ ಕಂಡಕ್ಟ್, ಅಂದರೆ ಕೋಡ್ ಆಫ್ ಬಿಹೇವಿಯರ್ ಅಂತ ಕರಿತೀವಿ. ಯಾವ ರೀತಿ ಇರಬೇಕು, ನೀನು ಯಾವ ರೀತಿ ಇರಬೇಕು ಅಥವಾ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನೋದಕ್ಕೆ. ಬಿಸ್ನೆಸ್ಸಲ್ಲಿ ಏನಾದರೂ ಇದೆಯಾ ಕೋಡ್ ಆಫ್ ಕಂಡಕ್ಟ್ ಅಂದರೆ, ನೋ ಕೋಡ್ ಆಫ್ ಕಂಡಕ್ಟ್ ಈಸ್ ಪ್ರಿಸ್ಕ್ರೈಬ್ಡ್. ನಿನ್ನ ಬಿಸ್ನೆಸ್ಸು ನಿನ್ನ ಇಷ್ಟ, ನೀನು ಯಾವ ರೀತಿನಾದರೂ ಬಿಸ್ನೆಸ್ಸನ್ನು ನಡೆಸ್ಬೋದು. ಸೊ ಇದೇ ರೀತಿ ನೀನು ಇರಬೇಕು ಅನ್ನೋ ಯಾವುದೇ ಕೋಡ್ ಆಫ್ ಕಂಡಕ್ಟು ಇರೋದಿಲ್ಲ ಇಲ್ಲಿ ಬಿಸ್ನೆಸ್ಸಲ್ಲಿ. ಬಟ್ ಪ್ರೊಫೆಷನಲ್ ಕೋಡ್ ಆಫ್ ಕಂಡಕ್ಟ್ ಟು ಬಿ ಫಾಲೋಡ್. ಅಂದರೆ ನಾವು ಹೇಳಿದ್ವಲ್ಲ, ಪ್ರೊಫೆಷನ್ ನೀವು ಯಾವಾಗ ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ ಅಂದರೆ ಆ ಪರ್ಟಿಕ್ಯುಲರ್ ಒಂದು ಅಸೋಸಿಯೇಷನಲ್ಲಿ ಮೆಂಬರ್ಶಿಪ್ ತಗೊಂಡ್ಮೇಲೆ ಆ ಅಸೋಸಿಯೇಷನ್ ಏನು ಹೇಳುತ್ತೆ, ಯಾವ ರೀತಿ ನೀನು ಬಿಹೇವ್ ಮಾಡಬೇಕಂತ ಹೇಳುತ್ತೆ, ಅದ್ರ ಪ್ರಕಾರನ ನೀನು ಫಾಲೋ ಮಾಡಬೇಕಾಗುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಅಂದರೆ, ಡಾಕ್ಟರ್ಸ್ ಅಂದರೆ ದೇ ಹ್ಯಾವ್ ಟು ವೇರ್ ವೈಟ್ ಕೋಟ್, ಲಾಯರ್ಸ್ ಅಂತ ಬಂದರೆ ಬ್ಲ್ಯಾಕ್ ಕೋಟ್. ಅವೆಲ್ಲ ಏನಂದರೆ ಕೋಡ್ ಆಫ್ ಡ್ರೆಸ್ ಕೋಡ್ ಅಂತ ಏನು ಕರಿತೀವಲ್ಲ, ಅವೆಲ್ಲ ಏನು ಅಂದರೆ ಆ ಅಸೋಸಿಯೇಷನ್ ಏನು ಹೇಳುತ್ತೆ ಅಥವಾ ಪ್ರೊಫೆಷನ್ಗೆ ಸಂಬಂಧಪಟ್ಟಂಗೆ ನೀನು ಹೆಂಗೆ ಬಿಹೇವ್ ಮಾಡಬೇಕು ಅದನ್ನು ನೀವು ಫಾಲೋ ಮಾಡಲೇಬೇಕು. ಎಂಪ್ಲಾಯ್ಮೆಂಟಲ್ಲೂ ಅಷ್ಟೇ ಕೋಡ್ ಆಫ್ ಕಂಡಕ್ಟ್ ಈಸ್ ಪ್ರಿಸ್ಕ್ರೈಬ್ಡ್ ಬೈ ದಿ ಎಂಪ್ಲಾಯರ್ ಟು ಬಿ ಫಾಲೋಡ್. ನಿನ್ನ ಎಂಪ್ಲಾಯರ್ ಅಂದರೆ ನೀನು ಕೆಲಸ ಮಾಡ್ತಕ್ಕಂಥ ಕಂಪನಿ ಓನರ್ ಏನು ಹೇಳ್ತಾನೆ ಅಥವಾ ಅವನು ಏನು ಹೇಳ್ತಾನೆ ಅದ್ರ ಪ್ರಕಾರ ನೀನೇನು ಮಾಡಬೇಕಾಗುತ್ತೆ, ಫಾಲೋ ಮಾಡಬೇಕಾಗುತ್ತೆ. ಸೊ ಕೋಡ್ ಆಫ್ ಕಂಡಕ್ಟು ಬಿಸ್ನೆಸ್ಸಲ್ಲಿ ಇರಲ್ಲ, ಪ್ರೊಫೆಷನ್ನು ಮತ್ತು ಎಂಪ್ಲಾಯ್ಮೆಂಟಲ್ಲಿ. ಪ್ರೊಫೆಷನಲ್ಲಿ ಅಸೋಸಿಯೇಷನ್ ಏನು ಹೇಳುತ್ತೆ ಅದನ್ನು ಕೇಳಬೇಕು, ಎಂಪ್ಲಾಯ್ಮೆಂಟಲ್ಲಿ ನಿನ್ನ ಓನರ್ ಏನು ಹೇಳ್ತಾನೆ ಅದನ್ನು ನೀನು ಫಾಲೋ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್. ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂದ್ರೇನು, ಮೀನಿಂಗ್ ತಿಳ್ಕೊಂಡ್ರಿ. ಟೈಪ್ಸ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸು, ಬಿಸ್ನೆಸ್ಸು, ಪ್ರೊಫೆಷನ್ನು, ಎಂಪ್ಲಾಯ್ಮೆಂಟ್, ಆ ಮೂರು ನಡುವಿನ ವ್ಯತ್ಯಾಸಗಳು ಏನು ಅಂದ್ಬಿಟ್ಟು. ಸೊ ಇದನ್ನು ಇವತ್ತಿನ ಕ್ಲಾಸ್ ನಿಮ್ಗೆ ನೋಟ್ಸ್ ಸೆಂಡ್ ಮಾಡ್ತೀನಿ. ಸೊ ಇದನ್ನು ನೀವು ನೀಟಾಗಿ ಒಂದು ಕಡೆ ಬರೆದಿಟ್ಕೊಂಡಿರ್ಬೇಕು, ಗೊತ್ತಾಯ್ತಲ್ಲ? ಓಕೆ.